ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಉತ್ತರ ಕೊರಿಯಾದಿಂದ ಒಂದು ವಿಶೇಷ ಸುದ್ದಿ ಬರ್ತಾ ಇದೆ. ಸದಾಕಾಲ ಜಗತ್ತಿಗೆ ಸರ್ಪ್ರೈಸ್ಗಳನ್ನು ಕೊಡೋ ಕಿಮ್ ಈಗ ಮತ್ತೆ ಅಂಥದ್ದೇ ಒಂದು ಸುದ್ದಿಯನ್ನು ಕೊಡ್ತಾ ಇದ್ದಾನೆ. ತಾನು ಗಟ್ಟಿಮುಟ್ಟಾಗಿರುವಾಗಲೇ ತನ್ನ ಉತ್ತರಾಧಿಕಾರಿ ಯಾರಾಗಬೇಕು, ತನ್ನ ನಂತರ ಉತ್ತರ ಕೊರಿಯಾನ ಯಾರು ಆಳ್ತಾರೆ ಅನ್ನೋ ಬಗ್ಗೆ ಕಿಮ್ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದ್ದಾನೆ. ಸರ್ವಾಧಿಕಾರಿಗಳ ನಾಡಲ್ಲಿ, ಆಡಳಿತಗಳಲ್ಲಿ ಇಂಥವೆಲ್ಲ ಹೊಸವೇನಲ್ಲ. ಅದರಲ್ಲೂ ಕಿಮ್ ನಿರ್ಧಾರವನ್ನು ಪ್ರಶ್ನಿಸುವ, ಅದನ್ನು ವಿರೋಧಿಸುವ ಧೈರ್ಯ ಮತ್ತು ಅಗತ್ಯ ಕೂಡ ಉತ್ತರ ಕೊರಿಯಾದಲ್ಲಿ ಯಾರಿಗೂ ಕಾಣ್ತಾ ಇಲ್ಲ. ಹಾಗಾದರೆ ಕಿಮ್ನ ನಂತರ ಉತ್ತರ ಕೊರಿಯಾನ ಆಳೋದು ಯಾರು? ಈ ಹಿಂದೆ ಕಿಮ್ ಹೋಗೇ ಬಿಟ್ಟ, ಅವನ ತಂಗಿ ಆಡಳಿತವನ್ನು ಕೈಗೆ ತಗೊಂಡಿದ್ದಾಳೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಈಗ ಅದೇ ತಂಗಿಗೆ ಕಿಮ್ ಪಟ್ಟ ಕಟ್ತಾನ ಅಥವಾ ಅವನು ಬೇರಿನ್ಯಾವುದಾದ್ರೂ ಪ್ಲಾನ್ನಲ್ಲಿದ್ದಾನ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಉತ್ತರ ಕೊರಿಯಾ ಜಗತ್ತಿನ ವಿಚಿತ್ರ ದೇಶಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಅಲ್ಲಿನ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ನನ್ನ ಸಾಕಷ್ಟು ಜನ ಜಗತ್ತಿನ 8ನೇದು 9ನೇದು ಅದ್ಭುತ ಅನ್ನೋ ಹಂಗೆ ನೋಡ್ತಾರೆ. ಒಂದು ಕೋಳಿ ಮೊಟ್ಟೆ ಸೂಟು ಬೂಟು ಹಾಕೊಂಡು ಪುಟು 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 ನಡ್ಕೊಂಡು ಬಂದ್ರೆ ಹೆಂಗಿರುತ್ತೋ ಈ ಕಿಮ್ ಕೂಡ ನೋಡೋದಕ್ಕೆ ಹಂಗೆ ಕಾಣ್ತಾನೆ. ಆದ್ರೆ ಕಿಮ್ ಅನ್ನೋದು ಕಾಮಿಡಿ ಪೀಸ್ ಅಲ್ಲ. ಆತನದು ಭಯಾನಕ ಆಡಳಿತ ಮತ್ತು ಭಯಂಕರ ನಿರ್ಧಾರಗಳು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾರನ್ನ ಬೇಕಾದ್ರೂ ಎದುರಿಸಬಹುದು. ಆದ್ರೆ ಈ ಕಿಮ್ ಅಣ್ಣನ್ನ ಏನೂ ಮಾಡೋದಕ್ಕಾಗದೆ ನೀನೇ ನಮ್ಮ ಅಣ್ಣ ಅಂತ ಸುಮ್ಮನಾಗಬೇಕಾದ ಪರಿಸ್ಥಿತಿ ಇದೆ. ಇನ್ನು ಕಿಮ್ದು ಧೈರ್ಯ ಗಂಡೆದೆ ಅಂತೆಲ್ಲ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಹುಚ್ಚಾಟಗಳಲ್ಲಿ ಕಿಮ್ ಜಾಂಗ್ನ ಮೀರಿಸೋರಂತೂ ಸದ್ಯಕ್ಕೆ ಯಾರೂ ಕಾಣ್ತಾ ಇಲ್ಲ. ಗೆಳೆಯರೆ, ಉತ್ತರ ಕೊರಿಯಾ ಆರ್ಥಿಕವಾಗಿ ತುಂಬಾ ಶ್ರೀಮಂತ ದೇಶ ಅಲ್ಲ. ಅಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿಲ್ಲ. ಅಲ್ಲಿಂದ ವಸ್ತುಗಳು ಜಗತ್ತಿನ ಮಾರುಕಟ್ಟೆಗೆ ಲಗ್ಗೆ ಇಡೋದಿಲ್ಲ. ಉತ್ತರ ಕೊರಿಯಾದ ಮೇಲೆ ನಿರ್ಬಂಧಗಳಿವೆ. ಹೀಗಾಗಿ ಜಗತ್ತು ಅವರ ಜೊತೆ ನೇರವಾಗಿ ವ್ಯಾಪಾರನೂ ಮಾಡೋದಿಲ್ಲ. ಆದ್ರೆ ಉತ್ತರ ಕೊರಿಯಾದ ಈ ಸರ್ವಾಧಿಕಾರಿ ಒಂದರ ಹಿಂದೊಂದರಂತೆ ಮಿಸೈಲ್ ಮತ್ತು ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡಿಸ್ತಲೇ ಇರ್ತಾನೆ. ಅಣ್ವಸ್ತ್ರಗಳು, ಹೈಡ್ರೋಜನ್ ಬಾಂಬುಗಳು, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅಲ್ಲಿ ಏನಿಲ್ಲ ಹೇಳಿ. ಮೊನ್ನೆ ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಯುಕ್ರೇನ್ ವಿರುದ್ಧ ರಷ್ಯಾ ಪರ ಕಾದಾಡೋದಕ್ಕೆ ಕಿಮ್ ತನ್ನ ದೇಶದ ಸೈನಿಕರನ್ನ ಕಳುಹಿಸಿಕೊಟ್ಟ. ಮಿಸೈಲ್ಗಳನ್ನು ರಷ್ಯಾಗೆ ಕೊಟ್ಟ. ಇನ್ನು ಆತನ ಪ್ರಜೆಗಳು ಕೂಡ ಬಡತನ ಇದೆ, ನಾವು ಹಿಂದುಳಿದಿದ್ದೀವಿ. ಕಿಮ್ ಅವರಿಗೆ ದೇವರ ಅಪರಾವತಾರ. ಅವನು ಹೇಳಿದ ಮೇಲೆ ಮುಗದೇ ಹೋಯ್ತು. ಅದೇ ಅವರಿಗೆ ದೇವವಾಕ್ಯ. ಮೊನ್ನೆ ತಮ್ಮ ಸರ್ವಾಧಿಕಾರಿ ತೂಕ ಕಡಿಮೆ ಮಾಡಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿ ಅಲ್ಲಿನ ಜನ ಬಿಕ್ಕಿ ಬಿಕ್ಕಿ ಆಳ್ತಾರೆ. ಅಂದ್ರೆ ಪಾಪ ಅವರು ಕಿಮ್ ಮೇಲಿಟ್ಟಿರೋ ಪ್ರೀತಿ ಅಂಥದ್ದು ಅರ್ಥ ಮಾಡ್ಕೊಳ್ಳಿ. ಇಂಥ ಕಿಮ್ ಈಗ ತನ್ನ ಉತ್ತರಾಧಿಕಾರಿಯ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅವನ ಪಕ್ಕದಲ್ಲೇ ಇರುವ, ಅವನ ನಂತರದ ಸ್ಥಾನದಲ್ಲೇ ಕಾಣುವ ಕಿಮ್ ಯೋ ಜಾಂಗ್ ಉತ್ತರ ಕೊರಿಯಾದ ಉತ್ತರಾಧಿಕಾರತ್ವವನ್ನು ವಹಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಇಂಬು ಕೊಡೋ ಹಾಗೆ ಕಿಮ್ ಕೂಡ ಯೋಗೆ ಉತ್ತರ ಕೊರಿಯಾದ ವರ್ಕರ್ಸ್ ಪಾರ್ಟಿಯ ವೈಸ್ ಪ್ರೆಸಿಡೆಂಟ್ ಸ್ಥಾನವನ್ನು ಕೂಡ ಕೊಟ್ಟಿದ್ದ. ಹಾಗೇನೆ ಆಕೆಯನ್ನ ಉತ್ತರ ಕೊರಿಯಾದ ಸಚಿವೆಯನ್ನಾಗಿ ಮಾಡಲಾಗಿತ್ತು. ಆಕೆ ಕೂಡ ಆಗಾಗ ದಕ್ಷಿಣ ಕೊರಿಯಾದ ಮೇಲೆ ಹಾಗೂ ಅಮೆರಿಕಾದ ಮೇಲೆ ವಾಗ್ದಾಳಿಯನ್ನು ಮಾಡ್ತಾ ಇರ್ತಾಳೆ. ಹೀಗಾಗಿ ಕಿಮ್ನ ನಂತರ ಅಧಿಕಾರ ಯೋ ಪಾಲಾಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ರು. ಮತ್ತೆ ಕೆಲವರು ಇಲ್ಲ ಕಿಮ್ ಹಾಗೂ ಯೋ ಇಬ್ಬರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ಇಲ್ಲಿ ಯೋ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಆಗಬೇಕು ಅಂದ್ರೆ ಕಿಂಗ್ ಬದುಕಿರಬಾರ್ದು. ಅಂಥ ಪರಿಸ್ಥಿತಿ ಏನೂ ಸದ್ಯಕ್ಕಿಲ್ಲ. ಹೀಗಾಗಿ ಈ ಕಿಮ್ ಇರೋವರೆಗೆ ಯೋ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ತನ್ನ ನಂತರ ಅಧಿಕಾರದಲ್ಲಿ ಯಾರಿರಬೇಕು ಅನ್ನೋದನ್ನ ಕಿಮ್ ಜಾಂಗ್ ಉನ್ನೇ ನಿರ್ಧಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಈಗ ಆ ಮಾತು ನಿಜ ಆಗೋ ಹಾಗೆ ಕಾಣ್ತಾ ಇದೆ. ಯಾಕೆಂದ್ರೆ ಕಿಮ್ ಜಾಂಗ್ ಉತ್ತರಾಧಿಕಾರದ ಗುಟ್ಟನ್ನ ಬಿಟ್ಟುಕೊಟ್ಟಿದ್ದಾನಂತೆ. ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿರೋ ಸೌತ್ ಕೊರಿಯಾದ ಬೇಹುಗಾರಿಕಾ ಇಲಾಖೆ ಆ ವಿಷಯನ ಬಹಿರಂಗಗೊಳಿಸಿದೆ. ಕಿಮ್ ತನ್ನ ಉತ್ತರಾಧಿಕಾರಿಯನ್ನಾಗಿ ಮಗಳು ಕಿಮ್ ಜೂ ಎ ಹೆಸರನ್ನ ಅಂತಿಮಗೊಳಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಕಿಮ್ ಜೂ ಎ ಬಗ್ಗೆ ಹೇಳೋದಕ್ಕೂ ಮುನ್ನ ನಿಮಗೆ ಉತ್ತರ ಕೊರಿಯಾದ ಪರಿಸ್ಥಿತಿ ಹಾಗೂ ಅಲ್ಲಿ ಹೇಗೆ 77 ವರ್ಷಗಳಿಂದ ಒಂದೇ ವಂಶ ಆಡಳಿತವನ್ನು ನಡೆಸಿಕೊಂಡು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳ್ಬಿಡ್ತೀನಿ. ಅದು ಜುಲೈ 10, 1948. ಅವತ್ತು ಸೋವಿಯತ್ ಹಿಡಿತದಲ್ಲಿದ್ದ ಕೊರಿಯಾದ ಪ್ರದೇಶದಲ್ಲಿ ಡೆಮೊಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಅಂದ್ರೆ ಉತ್ತರ ಕೊರಿಯಾದ ಸ್ಥಾಪನೆ ಆಯಿತು. ದಕ್ಷಿಣದಲ್ಲಿ ಅಮೆರಿಕ ಬೆಂಬಲಿತ ಪ್ರಜಾಸತ್ತಾತ್ಮಕ ಸರ್ಕಾರ ಇದ್ದರೆ ಉತ್ತರದಲ್ಲಿ ಕಮ್ಯುನಿಸ್ಟರ ಆಳ್ವಿಕೆ ಶುರುವಾಯಿತು. ಉತ್ತರ ಕೊರಿಯಾದ ಮೊದಲ ಪ್ರೀಮಿಯರ್ ಆಗಿ ಕಿಮ್ ಇಲ್ ಸಂಗ್ ಆಯ್ಕೆಯಾದರು. ಸೆಪ್ಟೆಂಬರ್ 9, 1948ರಿಂದ ಡಿಸೆಂಬರ್ 28, 1972ರವರೆಗೆ ಉತ್ತರ ಕೊರಿಯಾದ ಪ್ರೀಮಿಯರ್ ಆಗಿದ್ದ ಕಿಮ್ ಇಲ್ ಸಂಗ್ ಆ ಬಳಿಕ ತಮ್ಮ ಸ್ಥಾನವನ್ನ ಉತ್ತರ ಕೊರಿಯಾದ ಅಧ್ಯಕ್ಷರ ಸ್ಥಾನಕ್ಕೆ ಏರಿಸಿಕೊಂಡ್ರು. 1994ರ ಜುಲೈ 8ರವರೆಗೆ ಕಿಮ್ ಇಲ್ ಸಂಗ್ ಉತ್ತರ ಕೊರಿಯಾದ ಅಧ್ಯಕ್ಷರಾಗಿದ್ರು. ಆ ನಂತರ ಅಲ್ಲಿ ಅಧ್ಯಕ್ಷ ಸ್ಥಾನವನ್ನೇ ರದ್ದು ಮಾಡಲಾಯಿತು. ಅಲ್ಲಿಗೆ ಉತ್ತರ ಕೊರಿಯಾದ ಚುಕ್ಕಾಣಿ ಕೊರಿಯರ್ ವರ್ಕರ್ಸ್ ಪಾರ್ಟಿಯ ಜನರಲ್ ಸೆಕ್ರೆಟರಿಯ ಕೈಗೆ ಸಿಕ್ತು. ಆಗ ಅಧಿಕಾರ ಕಿಮ್ ಇಲ್ ಸಂಗ್ ಅವರ ಮಗ ಕಿಮ್ ಜಾಂಗ್ ಇಲ್ ಪಾಲಾಯಿತು.
ಆಯಿತು. 1997 ಅಕ್ಟೋಬರ್ 8ರಿಂದ 2011 ಡಿಸೆಂಬರ್ 17ರವರೆಗೆ ಕಿಮ್ ಜಾಂಗ್ ಇಲ್ ಉತ್ತರ ಕೊರಿಯಾನ ಮುನ್ನಡೆಸಿದ್ರು. ಆ ಸಂದರ್ಭದಲ್ಲೇ ಉತ್ತರ ಕೊರಿಯಾ ಅಣ್ವಸ್ತ್ರ ಶಕ್ತ ದೇಶವಾಗಿ ಬದಲಾಯಿತು. ಕಿಮ್ ಅಮೆರಿಕಾದ ನಿರ್ಬಂಧಗಳಿಗೆ ಜಗ್ಗದೆ ಅಣ್ವಸ್ತ್ರಗಳನ್ನ ಸಿದ್ಧಪಡಿಸಿದ್ರು. ಆದರೆ ಅವರಿರೋವರೆಗೆ ಅವುಗಳನ್ನ ಪರೀಕ್ಷೆ ಮಾಡೋದಿಕ್ಕೆ ಹೋಗಲಿಲ್ಲ. ಇನ್ನು 2011 ಡಿಸೆಂಬರ್ 17ನೇ ತಾರೀಕು ಕಿಮ್ ಜಾಂಗ್ ಇಲ್ ಸಾವನ್ನಪ್ಪಿದ್ರು. ಇದಾದ 4 ತಿಂಗಳವರೆಗೆ ಜಾಂಗ್ ಇಲ್ ಅವರ ಮಗ ಕಿಮ್ ಜಾಂಗ್ ಉನ್ ಶಾಡೋ ಆಡಳಿತವನ್ನು ನಡೆಸಿದ. ಆ ನಂತರ 2012 ಏಪ್ರಿಲ್ 11ನೇ ತಾರೀಕು ಕಿಮ್ ಉತ್ತರ ಕೊರಿಯಾದ ವರ್ಕರ್ಸ್ ಪಾರ್ಟಿಯ ನೇತೃತ್ವವನ್ನು ವಹಿಸಿಕೊಂಡ. ಅಲ್ಲಿಂದ ಇಲ್ಲಿವರೆಗೆ ಕಿಮ್ ಜಾಂಗ್ ಉನ್ ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾಗಿ ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ. ಗೆಳೆಯರೆ, ಉತ್ತರ ಕೊರಿಯಾ 1948ರಿಂದ ಇಲ್ಲಿವರೆಗೆ ಕಿಮ್ ವಂಶಸ್ಥರಿಂದ ಆಳಿಸಿಕೊಳ್ತಾ ಇದೆ. ಇನ್ನು ಮುಂದೆ ಕೂಡ ಅದೇ ಪರಿಸ್ಥಿತಿಯಲ್ಲಿ ಮುಂದುವರಿಯಬಹುದು. ಸೊ ಈಗ ಕಿಮ್ ತನ್ನ ನಂತರ ಮಗಳನ್ನ ಉತ್ತರಾಧಿಕಾರಿ ಅಂತ ಘೋಷಿಸ್ತಾ ಇದ್ದಾನೆ ಅನ್ನೋ ಮಾಹಿತಿಯನ್ನ ದಕ್ಷಿಣ ಕೊರಿಯಾದ ಬೇಹುಗಾರಿಕಾ ಇಲಾಖೆ ಹೊರಹಾಕಿದೆ. ಇಲ್ಲಿ ಕಿಮ್ ಮಗಳ ಬಗ್ಗೆ ಲಭ್ಯ ಇರುವ ಮಾಹಿತಿಯನ್ನು ನಾವು ನೋಡೋದಾದ್ರೆ ಆಕೆಯನ್ನ ಕಿಮ್ನ ಅಧಿಕೃತ ಮಗಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಕಿಮ್ಗೆ ಒಟ್ಟು 3 ಮಕ್ಕಳಿದಾರಂತೆ. ಅವರಲ್ಲಿ ಇವಳೊಬ್ಬಳನ್ನ ಮಾತ್ರ ಕಿಮ್ ಜಗತ್ತಿನ ಮುಂದೆ ನನ್ನ ಮಗಳು ಅಂತ ಒಪ್ಪಿಕೊಂಡಿದ್ದಾನೆ. ಇನ್ನುಳಿದ 2 ಬಗ್ಗೆ ಕಿಮ್ ಅಧಿಕೃತವಾಗಿ ಏನನ್ನು ಹೇಳಿಲ್ಲ. ಇನ್ನು ಕಿಮ್ ಜೂ ಎ ಕಿಮ್ ಜಾಂಗ್ ಉನ್ ಮತ್ತು ರಿ ಸೋಲ್ ಜೂ ದಂಪತಿಯ ಮಗಳು. ಏಕೆ 2012 ಅಥವಾ 13ರಲ್ಲಿ ಜನಿಸಿರಬಹುದು ಅಂತ ಹೇಳಲಾಗ್ತಾ ಇದ್ದು, ಸದ್ಯಕ್ಕೆ ಆಕೆಗೆ 13-14 ವರ್ಷ ವಯಸ್ಸು. ಇಲ್ಲಿ ಉತ್ತರ ಕೊರಿಯಾದ ಸರ್ಕಾರ ಬಿಡುಗಡೆ ಮಾಡಿರುವುದು ಇಷ್ಟು ಮಾಹಿತಿ ಮಾತ್ರ ಆಗಿರೋದ್ರಿಂದ ಕಿಮ್ ಜೂ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯ ಇಲ್ಲ. ಆದರೆ ಉತ್ತರ ಕೊರಿಯಾದ ಕೆಲ ಕಿಮ್ ವಿರೋಧಿಗಳು ಬೇರೆ ಬೇರೆ ದೇಶಗಳಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಅವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಕಿಮ್ ಮಗಳ ಹೆಸರು ಉನ್ ಝೂ ಅಥವಾ ಝೂ ಎ ಅಂತೆ. ಇನ್ನು ಆಕೆ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು 2022ರಲ್ಲಿ. ಅವತ್ತು ಕಿಮ್ ಜಾಂಗ್ ಉನ್ ತನ್ನ ದೇಶದ ಮಿಸೈಲ್ ಪರೀಕ್ಷೆಗಾಗಿ ಬಂದಿದ್ದ. ಅಲ್ಲಿ ಅವನ ಜೊತೆ ಮಗಳು ಕೂಡ ಕಾಣಿಸ್ಕೊಂಡ್ಲು. ಆಕೆಯ ಪ್ರೆಸೆನ್ಸ್ ಅನ್ನು ಉಲ್ಲೇಖಿಸಿದ್ದ ಉತ್ತರ ಕೊರಿಯಾದ ಸರ್ಕಾರಿ ಮೀಡಿಯಾ ಆಕೆಯನ್ನ ಕಿಮ್ ಜಾಂಗ್ ಉನ್ ಅವರ ಪ್ರೀತಿ ಪಾತ್ರ, ಬಿಲೌಡ್ ಹಾಗೂ ಪ್ರೀಶಿಯಸ್ ಅಂದ್ರೆ ಬೆಲೆ ಕಟ್ಟಲಾಗದ ಮಗಳು ಅಂತ ಹೇಳಿತು. ಹಾಗೆ ಆಕೆಯನ್ನ ರೆಸ್ಪೆಕ್ಟೆಡ್ ಅಂತ ಕರೆಯೋದರ ಮೂಲಕ ಕಿಮ್ಗೆ ಕೊಡೋಷ್ಟೇ ಗೌರವವನ್ನು ಆಕೆಗೆ ಕೂಡ ಕೊಡಲಾಯಿತು. ಅಲ್ಲಿಂದ ಆಕೆಯ ಬಗ್ಗೆ ಉತ್ತರ ಕೊರಿಯಾದ ವಿರೋಧಿಗಳಿಗೆ ಕುತೂಹಲ ಹೆಚ್ಚಾಯಿತು. ಆಕೆಯನ್ನು ಈಗಾಗಲೇ ಉತ್ತರ ಕೊರಿಯಾದ ಉತ್ತರಾಧಿಕಾರಿ ಆಗೋದಕ್ಕೆ ಏನೆಲ್ಲ ಬೇಕೋ ಹಾಗೆ ಟ್ರೈನ್ ಮಾಡಲಾಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಆಕೆ ಮೊಟ್ಟ ಮೊದಲ ಬಾರಿಗೆ 2025 ಚೈನಾದ ವಿಕ್ಟರಿ ಡೇ ಪೆರೇಡ್ ಅಲ್ಲಿ ಬೀಜಿಂಗ್ ಅಲ್ಲಿ ಕಾಣಿಸ್ಕೊಂಡ್ಲು. ಅದಾದ ನಂತರ ಮತ್ತೆ ಆಕೆಯ ಹೆಸರು ಹೆಚ್ಚು ಚರ್ಚೆಗೆ ಬರೋದಕ್ಕೆ ಶುರುವಾಯಿತು. ಗೆಳೆಯರೆ, ಇಲ್ಲಿ ಕಿಮ್ ತನ್ನ ಉತ್ತರಾಧಿಕಾರಿಯನ್ನಾಗಿ ಮಗಳನ್ನೇ ಆಯ್ಕೆ ಮಾಡ್ತಿದ್ದಾನೆ ಅನ್ನೋದನ್ನ ಹೇಳೋದಕ್ಕೆ ದಕ್ಷಿಣ ಕೊರಿಯಾ ಬೇಹುಗಾರರು ಮತ್ತೊಂದು ಸಾಕ್ಷ್ಯವನ್ನು ಕೊಡ್ತಾರೆ. ಕಿಮ್ ತನ್ನ ತಂದೆ ಬದುಕಿದ್ದ ಸಂದರ್ಭದಲ್ಲೇ ರೆಸ್ಪೆಕ್ಟೆಡ್ ಕಾಮ್ರೇಡ್ ಅಂತ ಕರೆಸ್ಕೊಳ್ತಾ ಇದ್ದ. ಅಂದ್ರೆ ಗೌರವಾನ್ವಿತ ಕಾಮ್ರೇಡ್ ಅಂತ. ಗೆಳೆಯರೆ, ಈ ಕಾಮ್ರೇಡ್ ಅನ್ನೋ ಪದ ಇದೆ ನೋಡಿ, ಅದರ ಅರ್ಥ ಗೆಳೆಯ ಅಂತ. ಅದು ಸಮಾನತೆಯ ಪದ. ಅದರಲ್ಲಿ ಇವರು ರೆಸ್ಪೆಕ್ಟೆಡ್ ಕಾಮ್ರೇಡ್ ಅಂತ ಕರೆಸ್ಕೊಳ್ಳೋ ಮೂಲಕ ಸಮಾನತೆಗಿಂತ ಸ್ವಲ್ಪ ನಾವು ಮೇಲಿದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ತಾ ಇದ್ರು. ಇನ್ನು ತಂದೆ ನಿಧನದ ನಂತರ ಈ ಕಿಮ್ ಉತ್ತರ ಕೊರಿಯಾದ ಮುಖ್ಯಸ್ಥನಾದ. ಅಂದ್ರೆ ಅಷ್ಟೊತ್ತಿಗಾಗ್ಲೇ ಉತ್ತರ ಕೊರಿಯಾದ ಮುಂದಿನ ಮುಖ್ಯಸ್ಥ ಕಿಮ್ ಜಾಂಗ್ ಉನ್ ಅನ್ನೋದನ್ನ ಅಲ್ಲಿನ ಜನ ರೆಸ್ಪೆಕ್ಟೆಡ್ ಕಾಮ್ರೇಡ್ ಅಂತ ಕರೆಯೋದ್ರ ಮೂಲಕ ಹೇಳಿಬಿಟ್ಟಿದ್ರು. ಇನ್ನು ಈಗ ಕಿಮ್ ಮಗಳನ್ನ ಉತ್ತರ ಕೊರಿಯಾದಲ್ಲಿ ಗ್ರೇಟ್ ಪರ್ಸನ್ ಆಫ್ ಗೈಡೆನ್ಸ್ ಅಂತ ಕರೀತಾ ಇದ್ದಾರೆ. ಈ ಮೂಲಕ ಕಿಮ್ ಮಗಳಿಗೆ ದೇಶದಾದ್ಯಂತ ಗೌರವ ಸಿಗ್ತಾ ಇದೆ. ಆ ಗೌರವವೇ ಈಕೆ ಕಿಮ್ನ ಉತ್ತರಾಧಿಕಾರಿ ಆಗ್ತಾಳೆ ಅಂತ ಹೇಳೋದಕ್ಕೆ ಕಾರಣ ಆಗ್ತಾ ಇರೋದು. ಸದ್ಯಕ್ಕೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಕಿಮ್ಗೆ ಗಂಡು ಮಕ್ಕಳಿಲ್ಲ. ಸೊ ಅವನು ತನ್ನ ನಂತರ ತನ್ನ ಮಗಳನ್ನೇ ಉತ್ತರ ಕೊರಿಯಾದ ಮುಖ್ಯಸ್ಥೆಯನ್ನಾಗಿ ಮಾಡುವ ಯೋಚನೆಯಲ್ಲಿದ್ದಾನೆ. ಇದು ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಆದ್ರೆ ಇಲ್ಲಿ ಆಕೆ ಅಧಿಕಾರವನ್ನ ಹಿಡಿಬೇಕು ಅಂದ್ರೆ ಕಿಮ್ನ ಸಾವಿನ ನಂತರ ಮಾತ್ರ ಅದು ಸಾಧ್ಯ ಆಗುತ್ತೆ. ಸೊ ಕಿಮ್ಗೆ ಇನ್ನು 44 ವರ್ಷ, ಅವನಿನ್ನೂ 10 ವರ್ಷ ಆದರೂ ಆರೋಗ್ಯವಾಗಿರ್ತಾನೆ ಅಂದರೆ ಅಷ್ಟರಲ್ಲಿ ಆಕೆಗೆ ಎಲ್ಲ ರೀತಿಯ ತರಬೇತಿಗಳನ್ನು ಕೊಡಿಸ್ತಾನೆ. ಆಗ ಆಕೆಗೆ ದೇಶವನ್ನು ಮುನ್ನಡೆಸೋದು ಹಾಗೂ ಉತ್ತರ ಕೊರಿಯಾದ ಘನತೆಗೆ ಚ್ಯುತಿ ಬಾರದ ಹಾಗೆ ನಡ್ಕೊಳ್ಳೋದು ಅಭ್ಯಾಸ ಆಗಿರುತ್ತೆ. ಹೀಗಾಗಿ ಕಿಮ್ ಈಗಾಗಲೇ ತನ್ನ ಮಗಳಿಗೆ ಸರ್ವಾಧಿಕಾರಿ ಆಗೋದಕ್ಕೆ ಬೇಕಾದ ಎಲ್ಲ ತರಬೇತಿಗಳನ್ನು ಕೊಡಿಸ್ತಾ ಇದ್ದಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಆಶ್ಚರ್ಯ ಏನಿದೆ ಬಿಡಿ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಅಂತ ನಾವಂದ್ಕೊಂಡಿರೋ ದೇಶದಲ್ಲಿ ಮುತ್ತಾತ, ಅಜ್ಜಿ, ಅಪ್ಪ, ಮಗ, ಮೊಮ್ಮಗ ಹೀಗೆ ಆಡಳಿತದ ಉತ್ತರಾಧಿಕಾರಿಗಳಾಗುವಾಗ ಸರ್ವಾಧಿಕಾರಿಯ ನೆಲದಲ್ಲಿ ಹಿಂಗಾಗಬಾರದು ಅಂತ ಬಯಸೋದಾದ್ರೂ ಎಷ್ಟು ಸರಿ? ಅಲ್ಲಿ ಸರ್ವಾಧಿಕಾರಿ ಹೆಚ್ಚು ಕಡಿಮೆ ಸಾಮ್ರಾಟನ ಆಗಿರ್ತಾನೆ, ತಲೆ ಮೇಲೆ ಕಿರೀಟ ಒಂದಿರೋದಿಲ್ಲ ಅಷ್ಟೇ. ಅಂತ ಕಡೆ ಅವನ ನಂತರ ಅವನ ಮಕ್ಕಳನ್ನು ಕೂಡಿಸ್ಬೇಕು ಅಂತಲೇ ಅಂದ್ಕೋತಾನೆ. ಕಿಮ್ ಕೂಡ ಅದನ್ನೇ ಮಾಡ್ತಾ ಇರೋದು. ಇನ್ನು ಪ್ರಜಾಪ್ರಭುತ್ವದಲ್ಲಿ ಮಗ ಬುದ್ಧಿವಂತ ಅಲ್ಲದೆ ಇದ್ರೆ ಅಧಿಕಾರವನ್ನು ಬೇಗ ಕಳ್ಕೋತಾನೆ ಅಥವಾ ಅಧಿಕಾರದ ಹೊಸ್ತಿಲ ಬಳಿಗೆ ಬರೋದು ಕೂಡ ಕಷ್ಟ ಆಗಬಹುದು.
ಸರ್ವಾಧಿಕಾರಿಯ ನಾಡಲ್ಲಿ ಹಾಗಾಗೋದಿಲ್ಲ. ಅಲ್ಲಿ ಅಧಿಕಾರವನ್ನು ಕೈಯಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ಗೊತ್ತಿದ್ರೆ ಸಾಯೋವರೆಗೆ ಆಡಳಿತ ನಡೆಸ್ತಾ ಇದ್ದು ಬಿಡೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಇದು ಉತ್ತರ ಕೊರಿಯಾ. ಅಲ್ಲಿ ಸದ್ಯಕ್ಕೆ ಕಿಮ್ ಮಾತೆ ಶಾಸನ. ಹಿಂಗಾಗಿ ಅವನು ಮಗಳು ಅಂದ್ರೆ ಮಗಳು, ತಂಗಿ ಅಂದ್ರೆ ತಂಗಿ. ಕಿಮ್ ಯಾರ ಹೆಸರು ಹೇಳ್ತಾನೆ ಅವರನ್ನ ಅಲ್ಲಿನ ಜನ ಒಪ್ಕೋತಾರೆ. ಇದು ಗೆಳೆಯರೆ ಉತ್ತರ ಕೊರಿಯಾದಲ್ಲಿ ಕಿಮ್ನ ನಂತರ ಯಾರು ಅನ್ನೋ ಪ್ರಶ್ನೆಗೆ ಸಿಗ್ತಾ ಇರೋ ಉತ್ತರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.